ಪ್ರಾಪ್ತವಾಗಲವಗೆ ಸಾಮ್ರಾಜ್ಯ ಪದವಿಯೋ ನಿರ್ವಹಿಸಿದನವನು ಆಡಳಿತವನು ದಕ್ಷತೆಯಲಿ ಪಾಲಿಸುತ್ತ ನೀತಿ ನಿಯಮಗಳನ್ನು ಸೂರೆಗೊಳ್ಳುತ್ತ ಜನಹೃದಯ ನಿಧಿ ಭಂಡಾರವನು ಕಳೆದಿರಲೆಂತು ಬಹುಕಾಲವನು ಹರಿಶೇನನು ವೀಕ್ಷಿಸಿದನೊಮ್ಮೆ ಮೈ ಮರೆತು ಸಂಧ್ಯಾ ಮೇಘಗಳ ಸುಂದರ ದೃಶ್ಯವನು ತೋರಿತಾ ಚೆಲು ಮೇಘಗಡನವೋ ಮುಗಿಲ ಅರಮನೆಯೊಳೋ ವಿರಾಗಿಸಿತಲಾ ಸಂಜೆ ರಂಗಿನಲ್ಲಿ ತೋರಲದು ತೆರೆದಂತೆ ಸ್ವರ್ಗದ ಅರಮನೆಯ ಬಾಗಿಲು ಮೆರೆದಂತೆ ವೈಭವದ ದಿಬ್ಬಣವು ಕಲ್ಪಿಸಿದನಾ ಕನಕಧ್ವಜನು ಅರಸನಾದಂತೆ ತಾನಾ ಸ್ವರ್ಗದರ ಮನೆಗೆ ಸರಸವಾಡಿದಂತೆ ಸುರಗಂಧರ್ವ ಕನ್ನಿಕೆಯರೊಡನೆ ತಲ್ಲೀನನಾಗಿರಲಿಂತು ಅದರಲ್ಲಿ ಬಿಸಿಗಾಳಿಯು ಅರೆ ಕ್ಷಣದಿ ಅಳಿಯಿತಾ ಮೇಘರಾಶಿಯೋ ಒಡನೆ ಕನಸಿನಂದಧೇ ಕರಗಿದಂತೆ ಧೂಮಾಕಾರವೋ ಅಳಿದಂತೆ ಮರಗಳ ಬೇಳೆ ಬರೆದ ಕ್ಷಣವೋ ಕರಗಿದಂತೆ ದುಂದುಗಾರನ ಸಿರಿಯೋ ಮಾಯವಾಗಲ ಮೇಘದೃಶ್ಯವೋ ಆರಿತು ಅದರಿಂದಲೀ ಜೀವನವು ಕ್ಷಣಭಂಗುರವೆಂದು ಚಿಂತಿಸಲು ತನ್ನೊಳಗೆ ಹರಿಶೇನನು ಆಳವಾಗಿಯೇ ಆ ಕುರಿತು ಒದಗಿತವಗೆ ವೈರಾಗ್ಯವು ವೈರಾಗ್ಯ ಮಹಾವೀರನ ಭವಗಳಲ್ಲಿ ಜನ್ಮಾಂತರದಲ್ಲಿ ವೈರಾಗ್ಯ ಪ್ರಾಪ್ತಿಯಾದ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಾಡ್ತಾ ಇದ್ದಾರೆ. ಹಬ್ಬ ಹರಿಶೇನನಾಗಿ ಜನಿಸಿದ ವಿದ್ಯಾಧರ ದೇವತೆಗಳನ್ನೂ ಮೀರಿಸುವ ಸೌಂದರ್ಯದ ರೂಪ ಅವನಿಗೆ. ಹೀಗೆ ಅವನಿಗೆ ಸಾಮ್ರಾಜ್ಯ ಪದವಿ ಪ್ರಾಪ್ತವಾಯಿತು. ಆಡಳಿತವನ್ನು ದಕ್ಷತೆಯಿಂದ ನೀತಿ ನಿಯಮಗಳಿಂದ ಪಾಲಿಸುತ್ತಾ ಜನಮನದ ನಿಧಿ ಭಂಡಾರದ ಒಡೆಯನಾದ. ಹೀಗೆ ಬಹುಕಾಲ ಹರಿಶೇನ ಆ ರಾಜ್ಯವನ್ನು ಆಳಿದ. ಆಗ ಸಂಧ್ಯಾ ಮೇಘಗಳ ಸುಂದರ ದೃಶ್ಯವನ್ನು ನೋಡ್ತಾನೆ. ಸಂಜೆ ಸಮಯದಲ್ಲಿ ಆ ಚೆಲು ಮೇಘಗಡನ ಮುಗಿಲು ಎನ್ನುವ ಅರಮನೆಯಲ್ಲಿ ವಿರಾಜಿಸುತ್ತ ಆ ಸಂಜೆಯ ರಂಗಿನಲ್ಲಿ ಅದು ತೋರ್ತಾ ಇದೆ. ಸ್ವರ್ಗದ ಅರಮನೆಯ ಬಾಗಿಲು ಮೆರೆದಂತೆ ವೈಭವದ ದಿಬ್ಬಣ ಆಗಸದ ಮೋಡಗಳಲ್ಲಿ ಕಾಣ್ತಾ ಇದ್ದಾನೆ. ಹೀಗೆ ಕಾಣ್ತಾ ಇದ್ದಾಗ ಅವನು ಅರಸನಾಗುವ ಹಾಗೆ ಸ್ವರ್ಗದ ಅರಮನೆಗೆ ಸರಸವಾಡಿದ ಸುರಗಂಧರ್ವ ಕನ್ನಿಕೆಯರೊಡನೆ ತಲ್ಲೀನರಾಗಿರುವಾಗ ಆ ಗಾಳಿ ಬೀಸಿ ಮೇಘರಾಶಿ ಅದು ಚದುರೋಯ್ತು. ಹಾಗೆ ಇವನ ಕನಸೂ ಕೂಡ ಧ್ವಂಸವಾಯಿತು. ಹೀಗೆ ಹಬ್ಬ ಈ ಜೀವನವೇ ಹಾಗೆ ಅಂಥೇಳಿ ಅವನು ಮೇಘಗಳ ರಾಶಿಯನ್ನು ನೋಡಿ ಅವನಿಗೆ ವೈರಾಗ್ಯ ಬಂತು. ಅವನು ಆ ಜೀವನ ಕ್ಷಣಭಂಗುರ ಎಂಬುದಾಗಿ ಚಿಂತೆ ಮಾಡಿ ಹರಿಶೇನನಿಗೆ ವೈರಾಗ್ಯ ಪ್ರಾಪ್ತಿಯಾದ ಬಗ್ಗೆ ಇಲ್ಲಿ ಅತ್ಯಂತ ಮನೋಜ್ಞವಾಗಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ವರ್ಣಿಸಿದ್ದಾರೆ. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದ ಅತ್ಯಂತ ಶ್ರೇಷ್ಠ ಖಂಡ ಆ ಕಾವ್ಯ ಅದು ಅನ್ನೋದನ್ನು ನಾವು ಮರಿಬಾರ್ದು. ಡಾಕ್ಟರ್ ಲತಾ ರಾಜಶೇಖರ್ ಅವರು ಪ್ರಸ್ತುತ ವರ್ತಮಾನಾಧೀಶ ಮಹಾವೀರನ ಬಗ್ಗೆ ಹೇಳಿರುವ ಪ್ರತಿಯೊಂದು ಮಾತುಗಳು ಅನನ್ಯ. ನಮಸ್ಕಾರ.